ನೋಡೋಣ. ಇದು ಗಾಂಧಿ ಅವರ ಬಗ್ಗೆನೇ. ಎಸ್, ಖಂಡಿತ. ಇಲ್ಲೊಬ್ರು ಮಾದರಿ ಶಿಕ್ಷಕರಿದ್ದಾರೆ. ಗಾಂಧಿ ತತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಶಾಲೆಯಲ್ಲಿ ಇವರೇ ಸ್ವತಃ ಕೈಯಲ್ಲಿ ಪೊರಕೆ ಹಿಡಿದು ಶೌಚಾಲಯ ಶುಚಿತ್ವಗೊಳಿಸುವ ಮೂಲಕ ಗಾಂಧೀಜಿ ಸಿದ್ಧಾಂತವನ್ನ ರೂಢಿಸಿಕೊಂಡಿದ್ದಾರೆ. ಯಾರು ಆ ಮಾದರಿ ಶಿಕ್ಷಕ? ನೋಡೋಣ ಬನ್ನಿ. ಬಾಲ ಒಳ್ಳೊಟ್ಟು ಏನ್ ಹೇಳಿದ್ರು ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಹೀಗೆ ಪೊರಕೆ ಹಿಡಿದು ಶೌಚಾಲಯ ಕ್ಲೀನ್ ಮಾಡ್ತಿರೋ ಇವರ ಹೆಸರು TS ಚಿಕ್ಕವೀರಯ್ಯ. ರಾಮನಗರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕ್ಲಸ್ಟರ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಕ್ಷಕರಾಗಿ ಬಹಳಷ್ಟು ಜನ ಮೆಚ್ಚುಗೆ ಕಾರ್ಯ ಮಾಡಿದ ಹೆಗ್ಗಳಿಕೆ ಇವರಿಗಿದೆ. ಕೊರೋನಾ ಲಾಕ್ಡೌನ್ ವೇಳೆ ಮನೆಯಿಂದ ಹೊರಬರಲಾಗದವರಿಗೆ ಇವರೇ ಸ್ವತಃ ತಮ್ಮ ಹಣ ಖರ್ಚು ಮಾಡಿ ಆಹಾರದ ಕಿಟ್ ಅನ್ನ ವಿತರಣೆ ಮಾಡಿ ಮಾದರಿಯಾಗಿದ್ರು. ಇದರ ಜೊತೆಗೆ ಪರಿಸರ ಕಾಳಜಿಯನ್ನು ಮೆರೆದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ನೆನಪಿಗಾಗಿ ಯೋಧರ ಹೆಸರಿನಲ್ಲಿಯೇ ಗಿಡ ನೆಡುವ ಮೂಲಕ ಯೋಧರನ್ನ ನೆನಪಿಸಿಕೊಂಡಿದ್ರು. ಈ ನಡುವೆ ವಿದ್ಯಾಗಮದಲ್ಲಿ ವಿದ್ಯಾರ್ಥಿಗಳಿಗೆ ಗಾಂಧಿ ತತ್ವದ ಬಗ್ಗೆ ಹೆಚ್ಚು ಪಾಠ ಪ್ರವಚನ ಮಾಡ್ತಿದ್ದಾರೆ. ನ್ಯೂಸ್ ಪೇಪರ್ನಲ್ಲಿಯೇ ಗಾಂಧಿ ಟೋಪಿ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಮನರಂಜನೆ ನೀಡುತ್ತಿದ್ದಾರೆ. ಸ್ವಚ್ಛತೆ ಬಗ್ಗೆ ಗಾಂಧೀಜಿ ನಡೆದ ಹಾದಿಯಲ್ಲೇ ಈ ಶಿಕ್ಷಕರು ಕೂಡ ಸಾಕ್ತಿದ್ದು ಸರ್ಕಾರಿ ಶಾಲೆಗಳಲ್ಲಿ ಸ್ವತಃ ಇವರೇ ಶೌಚಾಲಯ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಬನ್ನಿಕುಪ್ಪೆ ಬಿ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಗ್ರಾಮದಲ್ಲಿ ಇವತ್ತು ಬಾಲಕಾರ್ಮಿಕ ವಿರೋಧಿ ಪದ್ಧತಿಯನ್ನು ಅದಕ್ಕೆ ಕುರಿತಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ನಮ್ಮ ಮಕ್ಕಳಿಗಾಗಲೇ ತಾವು ನೋಡಿರ್ಬೋದು, ಮಕ್ಕಳನ್ನು ಕೆಲಸಕ್ಕೆ ದೂಡುವುದು ಅಪರಾಧ, ಬಾಲಕಾರ್ಮಿಕ ಪದ್ಧತಿಗೆ ಧಿಕ್ಕಾರ, ಮಕ್ಕಳನ್ನು ಶಾಲೆಗೆ ಸೇರಿಸಿ ಈ ಥರದ ಫಲಕಗಳನ್ನು ಮುಖ್ಯ ಶಿಕ್ಷಕರ ಸಹ ಶಿಕ್ಷಕರ ಮಾರ್ಗದರ್ಶನ ಹಿಡಿದಿದ್ದಾರೆ. ನಮ್ಮ ಗ್ರಾಮಸ್ಥರು ಕೂಡ ಸೇರಿದ್ದಾರೆ. ವಿಶೇಷವಾಗಿ ಹಕ್ಕಿಪಿಕ್ಕಿ ಕಾಲೋನಿ ಅಂದರೆ ನಮಗೆ ವಿಶೇಷವಾದ ಗೌರವ. ಯಾಕಂದರೆ ಇಲ್ಲಿ ಒಂದು ಯಶೋಗಾಥೆ ಕೂಡ ಆಗಿದೆ. ಏನಂದರೆ ಇಲ್ಲಿ ಯಾರು ಶಾಲೆಗಳನ್ನು ಬಿಟ್ಟಿದ್ರು ಆ ಮಕ್ಕಳನ್ನೆಲ್ಲ ಸೇರಿಸಿ ನೇರವಾಗಿ ಒಂದು ಕ್ಲಸ್ಟರ್ ಒಂದು ಏನು ಕಲಿಕಾ ಕೇಂದ್ರವನ್ನು ಮಾಡಿ ಆ ಮಕ್ಕಳನ್ನ SLCಗೆ ಕಳಿಸಿ ಶಾಲೆಗೆ ಕಳಿಸಿದಂತಹ ಅಥವಾ ಕಾಲೇಜಿಗೆ ಕಳಿಸಿದಂಥ ಯಶೋಗಾಥೆ ಆಗಿದೆ. ದಯಮಾಡಿ ನಾನು ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, 18 ವರ್ಷದ ಒಳಗಿರೋ ಎಲ್ಲ ಮಕ್ಕಳು ಶಾಲೆಯಲ್ಲಿ ಇರಬೇಕು, ಇಲ್ಲ ಕಾಲೇಜಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳು ದುಡಿಮೆಗೆ ಹಾಕ್ಬಾರ್ದು ನೀವು. ಅದೊಂದು ದೊಡ್ಡ ಅಪರಾಧ. 1986ರಲ್ಲೇ ಬಾಲಕಾರ್ಮಿಕ ವಿರೋಧಿ ಪದ್ಧತಿ ದೇಶದಲ್ಲಿ ಬಂದಿದೆ, ಕಾನೂನಾಗಿದೆ. ಯಾವುದೇ ಕಾರಣಕ್ಕೂ ಮಕ್ಕಳನ್ನು ನೀವು ಶಾಲಾ ಅವಧಿಯಲ್ಲಾಗಲಿ ಅಥವಾ ಅವ್ರ ಕಲಿಕಾ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನು ನೀವು ದುಡಿಮೆಗೆ ಹಚ್ಚಬಾರ್ದು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ನಮ್ಮ ಮಕ್ಕಳೆಲ್ಲ ಬಲಿಷ್ಠರಾಗಬೇಕು, ನಮ್ಮ ಮಕ್ಕಳೆಲ್ಲ ಶಕ್ತಿವಂತರಾಗಬೇಕು. ಅಂದರೆ ನಿಮ್ಮ ಬದುಕು ಚೆನ್ನಾಗಿರ್ಬೇಕಾದ್ರೆ ನಿಮ್ಮ ಮಕ್ಕಳೆಲ್ಲ ಎಲ್ಲಿಗೆ ಬರಬೇಕು? ಶಾಲೆಗೆ ಬರಬೇಕು. ಎಲ್ಲಿಗೆ ಬರ್ಬೇಕು ಮಕ್ಕಳೇ? ಶಾಲೆಗೆ. ನೀವೆಲ್ಲ ಶಾಲೆಗೆ ಬರ್ತಿದ್ದೀರಲ್ವಾ? ಓಕೆ. ಹಾಗಾಗಿ ದಯಮಾಡಿ ಯಾರೂ ಕೂಡ ನಿಮ್ಮ ಮಕ್ಕಳನ್ನ 18 ವರ್ಷದ ಒಳಗಿನ ಮಕ್ಕಳನ್ನ ಕೂಲಿಗೆ ಕಳಿಸೋದು, ಕೆಲಸಕ್ಕೆ ಕಳಿಸೋದು ಮಾಡಬಾರ್ದು. ಇದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಒಂದು ನಿಮಿಷ. ತಪ್ಪು ಮಾಡಬಾರ್ದು. ಹಾಂ, ಅನುಕೂಲ ಇದ್ರು ಕನ್ನಡ ಏತಕ್ಕೆ ಅನುಕೂಲ ಅನ್ನೋಕೆ ಸ್ವಲ್ಪ ಎಸ್ಪೆಷಲಿ ಯಾವುದಕ್ಕೆ ತುಂಬ ಅನುಕೂಲ? ಕಣ್ಣಿಗೆ